ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೇಟ್. ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದ್ದು, ಇದರ ಪರಿಣಾಮ ಗ್ರಾಮೀಣ ಭಾಗಗಳ ಸಾಮಾನ್ಯ ಜನರು ಸಂಕಷ್ಟ ಅನುಭವಿಸುವಂತಾಗಿದೆ ಎಂದು ರಾಜ್ಯ ಸರ್ಕಾರದ ಬಿಜೆಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಗ್ರಾಮೀಣ ಮಂಡಳದ ವತಿಯಿಂದ ಹೆಗಡೆಕಟ್ಟ ಶಿವಳ್ಳಿ ಗ್ರಾಮ ಪಂಚಾಯಿತಿ ಎದುರು ಧರಣಿ ಸತ್ಯಾಗ್ರಹ ನಡೆಸಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಆರ್.ಡಿ. ಹೆಗಡೆ ಜಾನ್ಮನೆ ಮಾತನಾಡಿ, ಸರ್ಕಾರದ ಅವ್ಯವಸ್ಥೆ ಕಾರಣದಿಂದ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ರೈತರು, ಕೂಲಿ ಕಾರ್ಮಿಕರು, ದಲಿತರು, ಬಡವರು ಸಮಸ್ಯೆ ಎದುರಿಸುವಂತಾಗಿದ್ದು, ಗ್ರಾಮೀಣ ಜನರಿಗೆ ಧ್ವನಿಯಾಗಲು ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡ ಉದಾಹರಣೆ ರಾಜ್ಯದ ಇತಿಹಾಸದಲ್ಲಿಯೇ ಇರಲಿಲ್ಲ. ಈ ಸ್ಥಿತಿಯನ್ನ ಕಾಂಗ್ರೆಸ್ ಸರ್ಕಾರ ತಂದಿಟ್ಟುಕೊಂಡಿದೆ. ಆಡಳಿತ ಕುಸಿತದಿಂದ ಭ್ರಷ್ಟಾಚಾರ ಮಿತಿ ಮೀರಿದ್ದು, ವಸತಿ ಯೋಜನೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ಸರ್ಕಾರದ ವಿರುದ್ಧ ಹರಿಹಾಯ್ದರು. ಕಾಂಗ್ರೆಸ್ ಆಡಳಿತದಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳಿದ್ರೆ ಅದನ್ನು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರ ಎಲ್ಲಿ ನಡೆದಿದೆ, ಬಿಜೆಪಿ ನಡೆದಿದೆ ಹೇಳುವಂತ ಸಮರ್ಥನೆಯನ್ನು ಮಾಡ್ತಾ ಭ್ರಷ್ಟಾಚಾರ ಬಿಜೆಪಿ ಬರ್ತಾ ಇದ್ರು ಅಂತ ಹೇಳಿ ಹೇಳ್ತಾ ಇದ್ರು. ಆದರೆ ಇವತ್ತು ಅವರ ಪಕ್ಷದ ಶಾಸಕರೇ ಹೇಳ್ತಾ ಇದ್ದಾರೆ, ನಮ್ಮ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ ಹೇಳುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅನೇಕ ಶಾಸಕರುಗಳು ಇವತ್ತು ನೀವೆಲ್ಲರೂ ಮಾಧ್ಯಮದಲ್ಲಿ ಓದಿದ್ದೀರಿ, ಅವರದಂಥ ವರಿಷ್ಠರು ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಅವರ ವರಿಷ್ಠನ ಭೇಟಿಯಾದ ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಮಾಡ್ತಿರುವಂಥ ಮೊದಲನೇ ವಿಷಯ ಅಂತ ಹೇಳಿದ್ರೆ ನಮ್ಮ ಸರ್ಕಾರದಲ್ಲಿ ನಡೀತಿರುವ ಭ್ರಷ್ಟಾಚಾರ ವಿಷಯ ಅಂತ. ಸಹಜವಾಗಿ ಸಂಘಟನೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವರಿಷ್ಠರು ಹೈಕಮಾಂಡ್ ಆದೇಶ ಮೇಲೆ ಬರ್ತಾರೆ ರಾಜ್ಯಕ್ಕೆ. ಅವ್ರು ಬಂದಿರುವಂಥದ್ದು ಆಂತರಿಕವಾದಂಥ ಸಂಘಟನೆಗೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನು ಸರಿಪಡಿಸ್ಕೊಂಡು ಹೋಗುವಂಥ ಸ್ಥಿತಿ ಸಹಜವಾಗಿ ರಾಜಕೀಯ ಪಕ್ಷದ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ, ಅದನ್ನು ಗಮನಿಸಿಗೆ ಬರ್ತಾರೆ. ಆದರೆ ಇವತ್ತು ಕಾಂಗ್ರೆಸ್ ವರಿಷ್ಠರ ಪರಿಸ್ಥಿತಿ ಎಲ್ಲಿ ಬಂದಿದೆ ಕೇಳಿದ್ರೆ ಅವರದ್ದೇ ಶಾಸಕರ ಬಾಯಲ್ಲಿ ಅವರದ್ದೇ ಸರ್ಕಾರದ ಭ್ರಷ್ಟಾಚಾರವನ್ನು ಕೇಳುವಂಥ ಪರಿಸ್ಥಿತಿ, ಹೀನಾಯ ಸ್ಥಿತಿ ಇವತ್ತು ಕಾಂಗ್ರೆಸ್ ವರಿಷ್ಠ ಮಂಡಳಿ ತಲುಪಿದೆ. ಬಂಧುಗಳೇ, ಇವತ್ತು ತನ್ನನ್ನು ತಾನು ಪರಿಶುದ್ಧ, ಬಹಳ ಸಮಾಜವಾದಿ, ಬಡವರ ಪರ ಹೇಳುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವತಃ ಭ್ರಷ್ಟಾಚಾರದ ಕೂಪದಲ್ಲಿ ನಿಂತಿರ್ತಾ ಇದ್ದಾರೆ. ಮೂಢ ಹಗರಣ ನಿಮಗೆ ಗೊತ್ತಿರ್ಬೋದು, 100 ಕೋಟಿಯ ಮೂಢ ಹಗರಣ ನಡೀತು ರಾಜ್ಯದಲ್ಲಿ, ಮೈಸೂರಿನಲ್ಲಿ. ಅದಕ್ಕೆ ಹೋರಾಟ ಮಾಡಿದ್ವಿ, ಪಾದಯಾತ್ರೆಯನ್ನು ಮಾಡಿದ್ವಿ. ಬೆಂಗಳೂರಿನಿಂದ ಬಿಡದಿಯಿಂದ ಮೈಸೂರು ಮೂಡಾದ್ರು ಪಾದಯಾತ್ರೆ ಆಯಿತು. ನಮ್ಮಿಂದ ಇಲ್ಲಿಂದನೂ ಅನೇಕರು ಭಾಗವಹಿಸಿದ್ರು, ನಾನು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೆ. ಆದರೆ ಸಿದ್ದರಾಮಯ್ಯನವರು ಒಂದು ಯಾವುದೋ ಒಂದು ನಿವೃತ್ತ ನ್ಯಾಯಾಧೀಶರದ್ದು ಅವರದ್ದೇ ಆದ ತನಿಖಾ ಸಂಸ್ಥೆಗಳ ಮೂಲಕ ಒಂದು ತನಿಖೆಯನ್ನು ಮಾಡಿಸಿ ತಮ್ಮನ್ನು ತಾವೇ ಕ್ಲೀನ್ ಸಿದ್ದರಾಮಯ್ಯ ಹೇಳುವಂಥ ಪ್ರಶಸ್ತಿಯನ್ನು ಕೊಟ್ಕೊಂಡು ಕ್ಲೀನ್ ಚಿಕನ್ ಕೊಟ್ಕೊಂಡು ವಾಲ್ಮೀಕಿ ಹಗರಣ, ಎಸ್ ಟಿ ಸಮುದಾಯಗಳಿಗೆ ನೀಡಬೇಕಾದಂಥ ಸೌಲಭ್ಯಗಳನ್ನು ಅಲ್ಲಿ 100 ಕೋಟಿಗಳ ಹಗರಣ ನಡೀತು. ಸಚಿವರು ಕೊನೆಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಮಣಿದು ರಾಜೀನಾಮೆ ಕೊಡೋ ಸ್ಥಿತಿ ಬಂತು. ಅದು ತನಿಖೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವರದಿ ಏನಾಗುತ್ತೆ ನಾವು ಸ್ಪಷ್ಟತೆ, ಯಾಕೆಂತಂದರೆ ಅವರದ್ದೇ ನಿವೃತ್ತ ನ್ಯಾಯಾಧೀಶರ ಆಯೋಗ ಇರುತ್ತೆ, ಅವರದ್ದೇ ಸೈಟ್ಗಳಿರುತ್ತೆ, ಒಂದು ದಿವಸ ವರದಿಯನ್ನು ಕೊಡ್ತಾರೆ. ಆ ವರದಿ ಏನಿದೆ ಅನ್ನೋದು ನಮಗೆ ಗಮನದಲ್ಲಿದೆ. ಲಂಚ ನೀಡಿದರೆ ಮಾತ್ರ ಮನೆ ಸಿಗುತ್ತದೆ ಎಂದು ಆಡಳಿತ ಪಕ್ಷದ ಶಾಸಕರು ಹೇಳುತ್ತಿದ್ದಾರೆ. ಗ್ರಾಮೀಣ ಮಟ್ಟದಲ್ಲಿಯೂ ಭ್ರಷ್ಟಾಚಾರ ಮಿತಿ ಮೀರಿದೆ. ಆಡಳಿತ ಪಕ್ಷದ ಶಾಸಕರೇ ಭ್ರಷ್ಟ ಸರ್ಕಾರ ಎಂದು ಹೇಳಿಕೆ ನೀಡುತ್ತಿದ್ದಾರೆ. ಪರಿಶುದ್ಧ ಎಂದು ಹೇಳಿಕೊಳ್ಳುವ ಸಿದ್ದರಾಮಯ್ಯ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿ ಹೋಗಿದ್ದಾರೆ. ಎಸ್ಸಿ ಎಸ್ಟಿಗಳಿಗೆ ಮೀಸಲಿಟ್ಟ 50,000 ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡಿದ್ದಾರೆ. ವಸತಿ ಯೋಜನೆಗಳ ಮೂಲಕ ಹಂಚಿಕೆಯಾದ ಮನೆಗಳಿಗೆ ಹಣ ಬಿಡುಗಡೆಯಾಗ್ತಿಲ್ಲ. ಮನೆ ನಿರ್ಮಿಸಿಕೊಂಡಿರುವವರು ಆತಂಕದಲ್ಲಿದ್ದಾರೆ. ರಾಜ್ಯ ಸರ್ಕಾರದ ಕಣ್ತೆರೆಸಲು ಪ್ರತಿಭಟನೆ ಹಮ್ಮಿಕೊಳ್ಳಲಾಗ್ತಾ ಇದೆ ಎಂದರು. ಅವರಿಗೆ ಆರ್ಥಿಕವಾಗಿ ಬಲವನ್ನು ತುಂಬುವಂಥ ಶಕ್ತಿಗಳನ್ನು ಕೊಡುವಂಥ ಯೋಜನೆಯನ್ನು ಮಾಡಬಹುದಿತ್ತು. ಅದು ಬಿಟ್ಟು ಆ ಹಣ ಹಾಗೇ ಇದೆ ಅಂತ ಅಂದ್ಕೊಂಡು ಈ ರೀತಿಯಾಗಿ ಎಸ್ಸಿ ಎಸ್ಟಿಗಿರುವಂಥ ಹಣಗಳನ್ನು ಗ್ಯಾರಂಟಿ ಯೋಜನೆಗೆ ಬಳಸಿ ಅವರು ಒಳ್ಳೆಯದಾಗಲಿಕ್ಕಿಲ್ಲ, ಇವರು ಯಾವುದೇ ರೀತಿಯಲ್ಲಿ ಸಂತೋಷದಿಂದಿರಲಿಕ್ಕಿಲ್ಲ. ಅಂದರೆ ಈ ರೀತಿಯ ದ್ವಂದ್ವ ನೀತಿಯ ಮೂಲಕ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ನೋಡ್ತಾ ಇದ್ದೀವಿ. ಆಶ್ರಯ ಮನೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಅನೇಕ ಮನೆಗಳ ಹಂಚಿಕೆ ಆಗಿದೆ. ನಾವು ತರಾತುರಿಯಲ್ಲಿ ಬಂದು ನಾವು ಅಧಿಕಾರಕ್ಕೆ ಬಂದ ಮೇಲೆ, ಶಾಸಕರಾದ ಮೇಲೆ
ನಾವು ತರಾಪುರಲ್ಲಿ ಬಂದು ಎಲ್ಲರಿಗೂ ಮನೆಯ ಹಕ್ಕುಪತ್ರ ಕೊಟ್ಟು ಹಕ್ಕುಪತ್ರ ಹೇಳ್ತಾರೆ ಹೋದಲ್ಲ ಆದೇಶ ಪತ್ರ ನಮ್ಮದು 11 ದಿವಸ 4-5 ಪಂಚಾಯತ್ಗಳಲ್ಲಿ ನಾವು ಹಕ್ಕುಪತ್ರ ಕೊಟ್ಟಿದ್ದೆ. ಆಮೇಲೆ ಕಟ್ಟಿದಂಥ ಮನೆಗಳಿಗೆ ಬಿಲ್ ಇಲ್ಲ, ಮೊದಲನೇ ಇಲ್ಲ ಬಿಲ್ ಇಲ್ಲ, 2ನೇ ಬಿಲ್ ಇಲ್ಲ, 3ನೇ ಬಿಲ್ ಇಲ್ಲ. ಈ ಒಂದು 2-3 ತಿಂಗಳ ಹಿಂದೆ ಭಾರತೀಯ ಜನತಾ ಪಾರ್ಟಿ ಅದನ್ನು ಹಚ್ಕೊಂಡು ಹೋರಾಟವನ್ನು ಮಾಡಿತು. ಅದರ ಫಲವಾಗಿ ಒಂದು 1 ಬಿಲ್ಲೋ 2 ಬಿಲ್ಲೋ ಬಂತು. ಇನ್ನೂ ಅನೇಕ ಜನರಿಗೆ ಬರಬೇಕಾಗಿದ್ದಿದೆ. ಮುಂದೆ ಬಿಲ್ ಬರುತ್ತೆ ಅನ್ನೋ ಆತಂಕದಲ್ಲಿ ಆಶ್ರಯ ಮನೆ ಪಡೆದಂಥ ಯೋಜನೆಗಳಿಗೆ ಪಡೆದಂಥ ಫಲಾನುಭವಿಗಳು ಆತಂಕದಲ್ಲಿದ್ದಾರೆ. ಇನ್ನು ಯಾವ ದುಡ್ಡು ಬರ್ತೋ ಗೊತ್ತಿಲ್ಲ ಅಂತ. ಅಂದರೆ ಈ ರೀತಿಯ ಸಂಕಷ್ಟದಲ್ಲಿ ನಮ್ಮ ಜನರನ್ನ ದೂಕಿರೋದು ನಾವು ಕಂಡಿದ್ದೇವೆ. ಶಿವಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಹರಿಜನ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಪ್ರಭಾವತಿ ಗೌಡ, ಮಂಜುಗುಣಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸತೀಶ್ ಭಟ್, ಪ್ರಮುಖರಾದ PV ಹೆಗಡೆ, ನಾರಾಯಣ್ ಹೆಗಡೆ, ಗಣಪತಿ ಹೆಗಡೆ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.